ಕನ್ಯಾ ರಾಶಿಯವರಿಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗುರು ನಿಮಗೆ ನಿಮ್ಮ ರಾಶಿಯಿಂದ 11ನೇ ಮನೆಗೆ ಅಂತ ಹೇಳ್ಬಿಟ್ಟು, ಅಂದರೆ 11ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಲಾಭಸ್ಥಾನ ಅಂತ ನಾವು ಹೇಳ್ತೀವಿ. ಇಂತಹ ಒಂದು ಲಾಭಸ್ಥಾನದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಎಷ್ಟೋ ದಿನದಿಂದ ನಿಮಗೆ ಯಾವುದೋ ಒಂದು ಶುಭ ಕಾರ್ಯಗಳು ಮಾಡಬೇಕಾಗಿರುತ್ತೆ, ಅದು ಆಗ್ತಾನೇ ಇರಲ್ಲ. ಅಥವಾ ಒಂದು ಕೆಲಸದಲ್ಲಿ ಪ್ರಮೋಷನ್ ಅಂತ ಇರುತ್ತೆ, ಆ ಪ್ರಮೋಷನ್ ಸಿಕ್ಕದೇ ಇರುವಂಥದ್ದು, ಅಥವಾ ವಿದ್ಯಾಭ್ಯಾಸದಲ್ಲಿ ಹೊರದೇಶಕ್ಕೆ ಹೋಗಬೇಕಾಗಿರುವಂಥದ್ದು, ಅಥವಾ ಏನು ಕೊಟ್ಟಿರುವಂಥ ಹಣ ಬರದೇ ಇರುವಂಥದ್ದು. ಓವರಲ್ ಆಗಿ 11ನೇ ಮನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಗೈನಿಂಗ್ ಅಂತ ಹೇಳ್ತೀವಿ, ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ. ನಿಮಗೆ ಯಾವುದೋ ಒಂದು ಸಣ್ಣ ಹುದ್ದೆಯಲ್ಲಿ ಇರ್ತೀರಿ, ಅತ್ಯಂತ ವಿಶೇಷವಾಗಿ ನೀವು ಒಂದು ದೊಡ್ಡ ಹುದ್ದೆಯನ್ನು ಸ್ವೀಕರಿಸಿರುವಂಥದ್ದು, ಅಥವಾ ನೀವು ಯಾವುದೋ ಒಂದು ಕಾಂಟ್ರಾಕ್ಟ್ ಕೆಲಸದಲ್ಲಿ ಇರ್ತೀರಿ, ಅಥವಾ ನಿಮಗೆ ಒಳ್ಳೆ ಪ್ರಮೋಷನ್ಸ್ ಸಿಗುವಂಥದ್ದು, ಅಥವಾ ಇವಾಗ ತಾನೇ ನೀವು ಯಾವುದೋ ಒಂದು ಇಂಜಿನಿಯರಿಂಗೋ ಅಥವಾ ಯಾವುದೋ ಒಂದು ಕೋರ್ಸ್ ಮುಗಿಸಿರ್ತೀರಿ.